ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಎಗ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಮೊದಲಿಗೆ ಚಕ್ಕೆ, ಲವಂಗ, ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಮಟನ್ ಮಸಾಲ ಪೌಡ್ರ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಅದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಪೇಸ್ಟ್ ಆಗುತ್ತೆ. ಮಸಾಲೆ ಎಲ್ಲ ರುಬ್ಕೊಂಡ್ಮೇಲೆ ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ನೀಟಾಗಿ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಇಟ್ಕೊಬೇಕು. ಅಲ್ಲಿ ಈರುಳ್ಳಿ, ಟೊಮೊಟೊ ಎಲ್ಲ ಮೆಣಸಿನ್ಕಾಯಿನ ಕಟ್ ಮಾಡ್ತಾಯಿದ್ರೆ ಇಲ್ಲಿ ನನ್ನ ತಂಗಿಯರು ಇಬ್ಬರು ಕುಸ್ತಿ ಆಡ್ಕೊಂಡು ಬಿದ್ದಿದ್ರು. ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಕುಸ್ತಿ ಆಡ್ಕೊಂಡಿದ್ರು. ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನೀವು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ಬೇಡ, ನಾವು ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಅಂದರೆ ಏನೂ ಬೇಡ. ಸೊ ಈಗ ಟೈಮ್ ಬಂದು 10:30 ಆಗೈತೆ. ನಮ್ಮ ಮನೇಲಿ ಇವತ್ತು ರಜಾ ಇದೆ ಅಂತ ಎಲ್ಲ ಮಲಗಿ ಇವಾಗ ಎದ್ದು ತಿಂಡಿನ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಈ ರೀತಿ ಈರುಳ್ಳಿ ಗೋಲ್ಡನ್ ಕಲರ್ ಬ್ರೌನ್ ಬಂದಮೇಲೆ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಬೇಕು. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಚೆನ್ನಾಗಿ ಬೆಂದರೆ ರಸ ಬಿಡುತ್ತೆ. ಟೊಮೆಟೊ ಹಾಕಿದ ಟೊಮೆಟೊ ಬೇಗ ಬೇಯಬೇಕಂದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಕೆಲವರು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊತಾರೆ, ಬಟ್ ನಾವು ಒಂದೇ ಸಲ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕಿ ಮಿಕ್ಸ್ ಮಾಡಿ ಬಿಡ್ತೀವಿ. ಯಾಕೆಂದರೆ ಎರಡೆರಡು ಸಲ ಹಾಕಿದಾಗ ಕೆಲವೊಮ್ಮೆ ಸಾಲ್ಟ್ ಜಾಸ್ತಿ ಹಾಕ್ಬೋದು, ಕೆಲವೊಮ್ಮೆ ಕಮ್ಮಿ ಆಗ್ಬೋದು. ಸೊ ನಿಮಗೆ ಕಂಫರ್ಟಬಲ್ ಇರುತ್ತೆ ಆವಾಗ ಆ ಥರ ಹಾಕ್ಕೊಳ್ಳಿ. ಸೊ ರುಚಿಗೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ ಅದು ನೀರು ಬಿಡೋ ತನಕನೂ ಬೇಯಿಸಬೇಕು. ಇಲ್ಲ ಮುಚ್ಚಿ ಇಟ್ಬಿಟ್ರೆ ಅದೇ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಸ್ಮೂತಾಗಿ ಬೇಯುತ್ತೆ. ಸ್ವಲ್ಪ ರಸ ಬಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಏನಕ್ಕೆ ಹಾಕ್ತಾರೆ ಅಂದರೆ ಅದು ಟೇಸ್ಟಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅರಿಶಿನ ಪುಡಿ ಎಲ್ಲ ಹಾಕಿ ಈ ರೀತಿ ಟೊಮೆಟೊ ಎಲ್ಲನೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ಸ್ಮೆಲ್ ಏನೂ ಇರೋಲ್ಲ. ಇದೆಲ್ಲ ಆದಮೇಲೆ ನಾವು ಮೊದಲೇ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ನೀಟಾಗಿ ಹಾಕಬೇಕು. ಒಂದು ಸ್ವಲ್ಪನೂ ಇಲ್ಲದೆ ಇದ್ದಂಗೆ ನೀಟಾಗಿ ಎಲ್ಲ ಮಸಾಲೆ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನೀರು ಹಾಕ್ಬಾರ್ದು. ಯಾಕೆ ಅಂದರೆ ಆವಾಗ ಹತ್ರ ಹಸಿ ಸ್ಮೆಲ್ ಹೋಗೋಲ್ಲ. ಮಸಾಲೆ ಹಾಕಿ ನೀಟಾಗಿ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಅದನ್ನು ತಳ ಹಿಡಿದೇ ಇರೋ ಥರ ನೋಡ್ಕೊಬೇಕು. ಸೊ ನೀವು ಸಡನ್ನಾಗಿ ನೀರು ಹಾಕಿದ್ರೆ ಅದು ಮಸಾಲೆಗಳೆಲ್ಲ ಹಾಕಿರ್ತೀವಲ್ಲ ಆ ಸ್ಮೆಲ್ ಹೋಗೋಲ್ಲ. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಒಂದೊಂದು ಗ್ಲಾಸ್ ನೀರು ಹಾಕ್ಕೊಂಡು ಬಿಡಬೇಕು, ಅದು ಚೆನ್ನಾಗಿ ಕುದೀಲಿ ಅಂತ. ಅದು ಕುದಿಯೋಕ್ಕೆ ಬಿಟ್ಮೇಲೆ ಅದು ಚೆನ್ನಾಗಿ ಕುದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬೇಕನ್ಸಿದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಬಿಟ್ಟರೆ ಸರಿ ಹೋಗುತ್ತೆ. ಅದು ನೀಟಾಗಿ ಮಸಾಲೆ ಎಲ್ಲ ಬೆಂದು ಎಲ್ಲನೂ ಹೊಂದ್ಕೊಳ್ಳುತ್ತೆ. ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಈ ರೀತಿ ರೆಡಿ ಆಗಬೇಕು. ಅಂದರೆ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು, ಗ್ರೇವಿ ಥರ ಇರಬೇಕು. ಸೊ ಈ ಗ್ರೇವಿಗೆ ನೀವು ಇವಾಗ ಒಂದೊಂದೇ ಮೊಟ್ಟೆನ ಒಡೆದು ಬಿಡಬೇಕು. ಇಲ್ಲಿ ನೋಡಿ ಯಾವ ಥರ ಹಾಕ್ತಿದ್ದಾರೆ. ಸೊ ಪಕ್ಕ ಹಾಕಿಬಿಡ್ಬಾರ್ದು, ಒಂದೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿದರೆ ನೀಟಾಗಿ ಅದು ಮೊಟ್ಟೆ ಎಲ್ಲ ಬೇಯಬೇಕು. ಯಾವ ರೀತಿ ಅಂತ ಇಲ್ಲಿ ಹಾಕ್ತಾಯಿದ್ದಾರೆ ನೋಡಿ. ಈ ರೀತಿ ಮೊಟ್ಟೆ ಹಾಕಿದ ಮೇಲೆ ನೀವು ಅದನ್ನು ತಿರುಗಿಸ್ಬಾರ್ದು. ಸುಮ್ಮನೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಹಾಕಿ ಬಿಟ್ಬಿಡಬೇಕು. ಸಿಮ್ಮಲ್ಲಿ ಹಾಕಿ ಬಿಟ್ಟಾಗ ಈ ರೀತಿ ಬರುತ್ತೆ. ಅದೆಲ್ಲ ಒಳಗಡೆನೇ ಬೇಯುತ್ತೆ, ಕೈ ಏನು ಆಡ್ಸೋಕ್ಕೆ ಹೋಗಬಾರ್ದು. ಸುಮಾರು ಒಂದು 10 to 15 ಮಿನಿಟ್ಸ್ ಈ ರೀತಿ ಬಿಟ್ಟು ಆಮೇಲೆ ಸೈಡ್ಲಿ ಒಂದು 10 ಮಿನಿಟ್ಸ್ ಆದಮೇಲೆ ಸೈಡ್ಲಿ ಸ್ವಲ್ಪ ಬಿಡಿಸ್ಕೊಬೇಕು. ಆದಮೇಲೆ ಒಂದು ಸ್ವಲ್ಪ ಹೊತ್ತು 5 ಮಿನಿಟ್ಸು ಕ್ಲೋಸ್ ಮಾಡಬೇಕು. ಕ್ಲೋಸ್ ಆದಮೇಲೆ ಎಲ್ಲ ಪರ್ಫೆಕ್ಟಾಗಿ ಬೆಂದಮೇಲೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಯಾವ ರೀತಿ ಮಿಕ್ಸ್ ಮಾಡಂದರೆ ಮೊಟ್ಟೆ ಎಲ್ಲ ಒಡೆದಾಕ್ಬಿಡ್ಬಾರ್ದು, ಮೊಟ್ಟೆ ಸಿಕ್ಕಬೇಕು. ಅದಕ್ಕೇ ಮೊಟ್ಟೆ ಗ್ರೇವಿ ಅಂತ ಹೇಳೋದು. ಸೊ ಸ್ವಲ್ಪನೇ ಮಿಕ್ಸ್ ಮಾಡಬೇಕು. ಈ ಫ್ರೈಡ್ ರೈಸ್ಗೆಲ್ಲ ಚೂರು ಮಾಡ್ತೀವಲ್ಲ ಆ ರೀತಿ ಎಲ್ಲ ಏನು ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಏನು ಜಾಸ್ತಿ ಇದ್ದಿದ್ದನ್ನ ಸ್ವಲ್ಪ ಒಡೆದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಗ್ರೇವಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸೆಲ್ಲ ಆದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಒಂದು 5 ಮಿನಿಟ್ಸ್ ಅದನ್ನು ಬೇಯಕ್ಕೆ ಬಿಡಬೇಕು. ಯಾಕೆಂದರೆ ನಾವು ಮಿಕ್ಸ್ ಮಾಡಿದ ಮೇಲೆ ಬೇಯಕ್ಕೆ ಬಿಟ್ಟಿರಲ್ಲ. ಒಂದು 5 ಮಿನಿಟ್ಸ್ ಆರ್ 2 ಮಿನಿಟ್ಸ್ ಸ್ವಲ್ಪ ನೀಟಾಗಿ ಎಲ್ಲನೂ ತಿರುಗಿಸಿ ಇನ್ನು ಕೆಳಗಡೆ ಏನಾದರೂ ತಳ ಹಿಡ್ದಿದ್ರೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿ ಬಿಟ್ಟರೆ ಆಲ್ಮೋಸ್ಟ್ ಪರ್ಫೆಕ್ಟಾಗಿ ರೆಡಿತೆ. ಇದು ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾವೀಗ ಚಪಾತಿ ಮಾಡ್ಕೊಳ್ಳೋಣ ಬನ್ನಿ. ನಮ್ಮಮ್ಮ ಇಲ್ಲಿ ಚಪಾತಿ ಒತ್ತಿ ಕೊಡ್ತಾಯಿದ್ರು, ನಾನು ಅದನ್ನು ಬೇಯಿಸ್ತಾ ಇದ್ದೆ.
ಚಪಾತಿ ಎಲ್ಲ ಬೇಯಿಸಾದ್ಮೇಲೆ ಅದನ್ನು ಪ್ಲೇಟಾಗಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬಾ ಸಖತ್ತಾಗಿ ಬಂದಿತ್ತು. ಇದನ್ನು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಬೇಗ ಆಗುತ್ತೆ ಆ್ಯಂಡ್ ತುಂಬ ಡಿಫ್ರೆಂಟಾಗಿದೆ. ಈ ಕುಕ್ಕಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಇದೇ ರೀತಿ ಕುಕ್ಕಿಂಗ್ ವ್ಲಾಗ್ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ, ಯಾವ ರೀತಿ ಕುಕ್ಕಿಂಗ್ ವ್ಲಾಗ್ ಬೇಕಂತ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.